ಎಲ್ಲೋ ಒಂದು ಕಡೆ ಸಾಯ್ಬೇಕು. ನಾನು ಆಯುಷ್ಯ ಮುಗಿದು ಹೋಗಿದೆ, ಅಲ್ಲಾದರೂ ಸಾಯ್ಬೇಕು, ಇಲ್ಲಾದರೂ ಸಾಯ್ಬೇಕು ಅಂತಾಳೆ ತಾಯಿ ಕೂತನೆ. ಅಂತಂತೆ ಮಗುವೇ ಕ್ಷಮಿಸು ನನ್ನನ್ನು, ನನಗೆ ಬೇರೆ ದಾರಿ ಇಲ್ಲ. ನಿನಗೆ ನಾನು ಎತ್ತಿಕೊಳ್ಳಲಿಲ್ಲ ಅಂದರೆ, ನನಗೆ ನನ್ನ ವಿಷಪಾನವನ್ನು ಮಾಡಿಸಲಿಲ್ಲ ಅಂದರೆ, ನನ್ನ ವಿಷಕನ್ನೆಯ ಪ್ರಭಾವ ನಿನ್ನ ಮೇಲೆ ಬೀರಲಿಲ್ಲ ಅಂದರೆ, ದುಷ್ಟ ಕಂಸ ನನ್ನ ಮೇಲಿರುವ ಆ ಕೆಟ್ಟ ದೃಷ್ಟಿಯನ್ನು ಇಟ್ಟು ಛಿದ್ರ ಮಾಡ್ತಾನೆ, ಭಾರಿ ಹಿಂಸಿಸಿಕೊಳ್ತಾನೆ. ಒಂದು ವೇಳೆ ನೀನೇ ಆ ಅಷ್ಟಮ ಗರ್ಭ ಅಂತ ಆಗಿದ್ರೆ, ನಿನ್ನ ಬಗ್ಗೆ ಮಾತನಾಡುವ ದೇವತೆಗಳ ಮಾತು ಆಕಾಶವಾಣಿಯಲ್ಲಿ ದೇವತೆಗಳ ಬಗ್ಗೆ ಮಾತಾಡ್ತಾರಂತಾದ್ರೆ ನಿನಗೆ ನಿಗ್ರಹಿಸುವ ಸಾಮರ್ಥ್ಯ ಇರಬಹುದಲ್ಲ. ನಾನು ವಿಷ ಕೊಟ್ಟೆ ಅಂತ ಬೇಜಾರು ಮಾಡಿಕೊಳ್ಳಾದ್ರೆ, ಒಂದು ಮಗುವಿನ ಸೇವೆಗೆ ನಾನು ತಾಯಿಯಾಗಿ ಬಂದಲ್ಲ ಅಂತ ತಾಯಿತನವನ್ನು ನೋಡ್ತೀಯಲ್ವ ನೀನು ಅಂತ ಮಗುವಿಗೆ ಕೇಳುತ್ತಂತೆ. ಎಂಥ ಪ್ರಸಂಗ ಮಹಾಭಾರತದೊಳಗೆ. ಕೃಷ್ಣ ಅಂದ, ಇಂತಹ ಕೆಟ್ಟ ಹೃದಯಕ್ಕೂ ಕೆಲವು ಸರಿ ದ್ವೇಷ ಮಾಡಿದಾಗ ಒಳ್ಳೆ ಬುದ್ಧಿ ಬರಲಿಕ್ಕೆ ಅವಕಾಶ ಇರ್ತದೆ. ಇಲ್ಲಿ ನೋಡ್ತಾ ಇರೋದ, ನನಗೆ ಮದುವೆಯಾಗುವ ಅವಕಾಶ ಇಲ್ಲ, ಮಗು ಎತ್ಕೊಳ್ಳುವ ಅವಕಾಶ ಸಿಕ್ಕಿದೆ. ಎತ್ತಿನ ಮಗುವಿಗೆ ಅಂತ ತಾಯಿಯಿಂದ ಕರ್ಕೊಳ್ಳ, ನನ್ನ ತಾಯಿಯಿಂದ ಆಗ ಕೃಷ್ಣ ಅಂದ, ತಾಯಿ ಆಗಬೇಕಾದ್ರೆ ಸ್ತನ್ಯಪಾನ ಮಾಡಿಸ್ತಾರೆ, ನಾನು ಕೊಡ್ಲ ಅಂತ ಹೇಳ. ನಾ ಭಾಗವತದಲ್ಲಿ ಏನು ಹೇಳ್ತದೆ, ಸ್ತನದಲ್ಲಿ ವಿಷ ಬಿತ್ತು ಅಂತಾರೆ. ಅಲ್ಲ, ಆಗ ಶಿಖಾಂತವಾಗಿ ವಿಷ ಕಮ್ಮಿ ಅದು. ಎತ್ತುಕೊಂಡು ಕೃಷ್ಣನನ್ನು ನೋಡ್ತಾಳೆ. ಭಗವಂತನ ಅನುಸಂಧಾನ ಪೂರ್ವಕವಾದ ಅನೇಕ ಗೀತವಾದ್ಯಗಳನ್ನು ಹಾಡ್ತಾಳೆ. ತನ್ನ ಆ ಕಂಸನ ದ್ವೇಷವನ್ನು ಪರ್ಯವಸಾನ, ಆ ಭಗವದ್ಭಕ್ತಿಯಲ್ಲಿ ಪರ್ಯವಸಾನ ಮಾಡುತ್ತಿದ್ದಾಳೆ. ನನಗೆ ತಾಯ್ತನ ಬರಲಿಲ್ವಲ್ಲ ಅನ್ನೋ ವ್ಯಥೆಯನ್ನು ಅಲ್ಲಿ ಪೂರ್ಣ ಮಾಡಿಕೊಳ್ತಾ ಇದ್ದಾಳೆ. ಆ ತಾಯ್ತನವನ್ನು ಆ ಸಿಕ್ಕ ಮಗುವಿನಲ್ಲಿ ಅರ್ಪಣೆ ಮಾಡಿಕೊಳ್ತಾ ಇದ್ದಾಳೆ. ಅರ್ಪಿಸಿಕೊಂಡಂತಾಳೆ, ಮಗುವೇ ನನ್ನ ಸ್ತನ್ಯಪಾನ ಮಾಡಿ ತಾಯ್ತನವನ್ನು ಕೊಡೋ. ದೇವರು ಭಗವಂತನ ಸಂಕಲ್ಪ ದೇವರಿಂದ ಪೂರ್ಣವಾಗಿ ಕೇಳಿ ಪಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಒಳಗೆ ಇಲ್ಲ. ಅವನು ಪಾಪ ಆಯುಷ್ಯ ವ್ಯರ್ಥ ಆಗ್ತದೆ, ಬದುಕು ಶೂನ್ಯ ಆಗ್ತದೆ. ಗುರುಗಳ ಒಂದಿಷ್ಟು ನೀವ ಒಂದು 20-30 ಮಾರ್ಕ್ಸ್ ಎಕ್ಸ್ಟ್ರಾ ಹಾಕಿ ಪಾಸ್ ಮಾಡಿಬಿಡು ಅಂದ್ರೆ ಹೆಂಗೋ ಒಬ್ಬ ಗುರುಗಳಿಗೆ ಒಬ್ಬ ವಿದ್ಯಾರ್ಥಿಯನ್ನ ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಹಂಗೆ ನಮ್ಮ ದೇವರಂತ ಇಲ್ಲ. ನೀನು ಪ್ರಾರ್ಥನೆ ಚಲೋ, ನಿನ್ನ ತಾಯ್ತನ ಅದು ಸರಿ, ಆದರೆ ಇಷ್ಟು ದಿವಸ ಒಂದು ಕೆಟ್ಟ ದುರಂತದ ದುರ್ಹೃದಯದ ಆ ಸಹವಾಸದಲ್ಲಿ ಅಲ್ಲಿ ಈ ಎಲ್ಲ ದೇಹವನ್ನೇ ಕೆಡಿಸ್ಕೊಂಡು ಮನಸ್ಸನ್ನು ಕೆಡಿಸ್ಕೊಂಡು ಯಾವುದೋ ಒಂದು ಸ್ವರೂಪಭೂತವಾದ ರಾಜಸ್ವತ್ತು ಸಿಗಲಿಲ್ಲ ಅಂತ ಹೇಳಿ ದೇವರು ಭಕ್ತಳಾಗ್ತೇನೆ ನಾನು ಅಂತಂದ್ರೆ ಅದಂಗೆಲ್ಲ ಹಗಲಾಗಂಗಿಲ್ಲ, ಅದು ಸಾಧ್ಯ ಇಲ್ಲ. ಅದು ಮೊದಲಿಂದ ಬರುವುದು, ಹಾಗಾಗಿ ಅದು ಸಾಧ್ಯ ಇಲ್ಲ. ಆದರೂ ಚಿಂತಿಸಬೇಡ, ನಾನು ನಿನ್ನ ತಾಯಿ ಒಪ್ಕೊಳ್ತೀನಿ. ಯಾಕಂದ್ರೆ ದೇವರು ಸ್ತನ್ಯಪಾನ ಮಾಡಿದ್ದಾನಲ್ಲ. ಹುಟ್ಟಿದ ಮಗುವು ಯಾರಲ್ಲಿ ಹುಟ್ಟಿದೆ? ದೇವಿಯಲ್ಲಿ ಹುಟ್ಟಿದೆ. ದೇವಿಗಿಗೂ ಕೂಡ ಸಿಗದೇ ಇರುವಂತಹ ಭಗವಂತನ ಸ್ತನ್ಯಪಾನದ ಫಲ ಒಬ್ಬ ವಿಷಪೂತಳಾದ ಪೂತನಿಗೆ ಸಿಕ್ಕಿದೆಯಲ್ಲ. ದೇವರ ಕಾರುಣ್ಯದ ಏನು ಬೇರೆ ಒಳಗೆ ಮುಗಿಸಿ ಏನಾದರೂ ಇರಲಿ, ಒಳಗಡೆ ಪೂತನಿಂದ ಹೊರಗಿದ್ದಾಳಲ್ವ, ಈಗ ಪೂತನಿಗೆ ಅವಕಾಶ ಸಿಗ್ತಾರಲ್ವ, ಅದಕ್ಕೆ ಭಗವಂತ ನಾನು ಸ್ತನ್ಯಪಾನ ಮಾಡಿದ್ದೇನೆ ಅಂತ ಹೇಳ್ತಾನೆ. ಆ ಸ್ತನ್ಯಪಾನ ಮಾಡುವ ನೆಪದಲ್ಲಿ ದೇವರು ಮಾಡಿದ ವರ ಏನು ಅಂತಂದ್ರೆ, ಮತ್ತೆ ಇದೇ ಸ್ಥಿತಿಯಲ್ಲಿ ಬದುಕಬೇಡ, ಬದುಕು ಮುಗಿಸುವುದು. ಬಹಳ ಮಹಾದುಷ್ಟರಾದರೂ ಕೂಡ ದುಷ್ಟತನಕ್ಕೆ ವಿರಾಮವನ್ನು ಹೇಳಬೇಕು ಅಂತ ಹೃದಯದಲ್ಲಿ ಅಪೇಕ್ಷವಾದಾಗ ನಾವು ಅಂಥ ಸ್ಥಿತಿಯಲ್ಲಿ ನಮ್ಮ ದುಷ್ಟತನವನ್ನು ಅರ್ಥೈಸಿಕೊಂಡು ದೇವರಿಗೆ ಮೊರೆ ಹೋದರೆ ದೇವರು ಮಾಡುವ ಫಲ ಏನು ಅಂತಂದ್ರೆ, ಒಂದು ಅದ್ಭುತವಾದ ಜ್ಞಾನವಾದರೂ ಕೊಡ್ತಾನೆ ಯೋಗ್ಯತೆ ಇದ್ರೆ, ಇಲ್ಲ ಅಂದ್ರೆ ಆಯುಷ್ಯವನ್ನು ಕ್ಷೀಣ ಮಾಡಿ ಮುಗಿಸ್ಬಿಡ್ತಾನೆ. ಸ್ತನ್ಯಪಾನಕ್ಕೆ ಹೋದಂತೆ ಸ್ತನಪಾನ ಮಾಡುತ್ತಿದ್ದಾಳೆ. ಮಾಡುವಾಗ ಒಂದು ಅವಳಿಗೆ ಮಾತೃ ಹೃದಯ ಉಕ್ಕಿ ಬರುತ್ತಿದೆ, ಪ್ರಾರಬ್ಧದ ನೆನಪು ಹೆಚ್ಚಾಗಿದೆ, ಕಣ್ಣು ನೀರು ಹೊಡೆದಿದೆ, ದೇಹ ಬೆವರು ತಂದಿದೆ, ಒಂದು ಹೃದಯ ಆನಂದ ಪುಲ್ಲಸವಾಗಿ ಓಡಾಡ್ತಾ ಇದೆ. ನನಗೆಲ್ಲೋ ಒಂದು ತಾಯ್ತನ ಸಿಗ್ತೇನೆ ಅನ್ನುವ ಭಾಗ್ಯ ಅವಳಿಗೆ ಬರುತ್ತಿದೆ. ಜೊತೆಗೆ ನಾನು ನನ್ನ ಈ ವಿಷಪೂತವಾದ ಈ ದೇಹದಿಂದ ಈ ಮಗುವಿಗೆ ಮರಣವಾದರೆ ಕಂಸನಿಗೆ ಸಹಾಯ ಮಾಡಿದಾಗ ಆಯ್ತಲ್ಲ ಅನ್ನೋ ವ್ಯಕ್ತಿಯ ಒಂದು ಕಡೆ ಕಾಡ್ತಾ ಇದೆ. ಇದು ಎಲ್ಲವನ್ನು ತುಂಬಿಕೊಂಡ ಆ ತಾಯಿ ಪೂತನಿಗೆ ದೇವಿ, ಆ ಪೂತನಿ ಅವಳಂತಂದೆ, ಅಬ್ಬ ಭಗವಂತ ಸಾಯ್ಬೇಡುವ ವಿಷ ಇದೆ, ನಿಂಗೇನು ಆಗ್ಬೇಡಪ್ಪ, ನಾನು ದೇವರಿಗೆ ಅದನ್ನೇ ಕೇಳ್ತೇನೆ ಅಂತ ದೇವರಲ್ಲಿ ಮೊರೆ ಇಟ್ಟು ನಾನಾದ ನನ್ನ ವಿಷ ನಿನಗೆ ಏನಾಗದೇ ಇರಲಿ ಅಂತ ಅಂತಾನೆ.
ದೇವರಂದ ಆ ವಿಷಯದ ಹೊಟ್ಟೆಯಲ್ಲಿ ಇರ್ತದೆ ಅಂತ. ಹಿಂದಿನ ವಿಷ ಅಂತ ಸ್ತನ್ಯಪಾನ ಮಾಡುವ ನೆಪದ ಒಳಗೆ ಪೂತನೆಯ ಪ್ರಾಣವನ್ನೂ ತಗೊಂಡಿದ್ದಾರೆ. ಆಗ ಪೂತನೆಯ ನೈಜ ಸ್ವರೂಪ ಅಭಿವ್ಯಕ್ತ ಆಯಿತು. ಬೆಟ್ಟದ ರೂಪ, ಬೆಟ್ಟದ ಆಕಾರದಲ್ಲಿ ಭಾಗವತ ಹೇಳುವ ಹಾಗೆ ಬೆಟ್ಟದ ಆಕಾರದ ದೇಹ ಭೂಮಿಯಲ್ಲಿ ಬಿತ್ತು. ಆ ಬಿದ್ದ ಸಪ್ಪಳಕ್ಕೆ ಗೋಕುಲ ಎಚ್ಚೆತ್ತುಕೊಳ್ಳುವುದು. ಏನಿ ಭೂಕಂಪ ಎಲ್ಲಿ ಅಂತ ಓಡಿ ಬಂದು ರೋಹಿಣಿ ನಿಮಗಲ್ಲಿದ್ದಾರೆ ಹೇಳಿ ಯಶೋಧ ಯಾಕೆ ಈಗಗಳು ಬಂದಿದ್ದು ಸ್ಮರಿಸಿ ಬದುಕಿರೋ ದೇವ ಚರಣಕ್ಕೆ ಅಕ್ಕಿ ಕಡೆ ಕೊಟ್ಟೆ. ಅಕ್ಕಿಲ್ಲ ಹೊರಗೆ ಕಟ್ಟಿ ಕೂತಿರ್ಬೇಕು ನೋಡಿ, ಎಲ್ಲಿ ಕಟ್ಟಿ ಕೊಡ್ತಾಳವ ಪರಿಸ್ಥಿತಿ. ಇಡೀ ಗೋಕುಲ ಜನ ಹೃದಯ ಹೊಡ್ಕೊಂಡು ಹೋಗಿದ್ದಾರೆ. ನೋಡ್ತಾರ ಬೆಟ್ಟದಾಕಾರದ ಒಂದು ದೇಹ, ಬಹಳ ವಿಕಾರ, ಒಣಗಿದ ಮರದ ತೊಗಟೆಯ ಚರ್ಮ, ವಿಚಿತ್ರವಾದ ದೇಹ, ವಿಕಾರವಾದ ದೇಹ ತುಂಬಿದೆ. ಆ ದೇಹದ ಬೆಟ್ಟದಂತಿದೆ. ಬೆಟ್ಟದ ತುದಿಯ ಮೇಲೆ ಸ್ತನ್ಯವನ್ನು ಹಿಡ್ಕೊಂಡು ಇನ್ನೂ ಬಿಡದೆಯೇ ಆ ಊರು ಕೂತ್ಕೊಂಡಿದ್ದಾನೆ. ಆ ಕೂದ ಮಗುವು ಆ ತಾಯಿಗೆ ಹೇಳ್ತಾನೆ, ನಿನಗೆ ನಾನು ಅನುಗ್ರಹ ಮಾಡಿದ್ದೇನೆ ಅಂತ ಹೇಳ್ತೀನಿ. ನಿನ್ನ ಹೊರಗೆ ನಿನಗೆ ಆಸೆ ಪಟ್ಟಂತೆ ಎಲ್ಲವೂ ಹೊರವನ್ನು ಕೊಟ್ಟಿದ್ದೇನೆ ನಿನಗೆ. ಇದಕ್ಕೇನು ಅರ್ಥ ಆಗುತ್ತೆ? ನಮಗೇನು ಅರ್ಥ ಆಗ್ತದೆ? ಮಕ್ಕಳು ಹಾಗೆ ಮಾಡಿದರೆ ಭಯ ಆಯಿತು. ಯಾರೋ ನೋಡಿದ್ರು ಅಲ್ಲಿದ್ದಾನೆ ಕೃಷ್ಣ ಯಾಕರಿ ಅಂತ ನಿರೀಕ್ಷಣೆಗೆ ಇಟ್ಟು ಹತ್ತಿ ಕೆಳಗಿಳಿಸಿದ್ರು ಅಂತ ದೊಡ್ಡ ದೇಹ ಅಂತ ಹೇಳ್ತಾರೆ. ಕೆಳಗಿಳಿಸಿ ಕರ್ಕೊಂಡು ಬಂದು ಬಿಳೆ ತಾಯಿ ವಿಶ್ವನಾಥ ರೋಹಿಣಿ ಬೈತು, ನಿಮ್ಮ ಬುದ್ಧಿ ಇಲ್ಲ, ಮಕ್ಕಳಿಗೆ ಹೋಗ್ಬೋದು ಹಡುಗಳು ಹಂಗೆ ಕೊಡ್ತಾರೆ. ಯಾರು ಅದು ಗುಡಿಗೆ ಹೋಗೋ ಮಟ್ಟ ಯಾರ ಕೈಯಾಗ ಕೊಡ್ಲಿಕ್ಕೆ ಹೋಗ್ಬಾರ್ದು, ಯಾರನ್ನೂ ಒಳಗೆ ಕರೆಯಬಾರ್ದು. ಬರೀ ಯಾರು ಒಳಗೆ ಕರೆಯೋದು ಕೊಡೋದಲ್ಲ, ನೀನು ಕೂಡ ನಿನ್ನ ಮಗುವಿನ ಬಹಳ ದಿಟ್ಟಿಸಿ ನೋಡ್ಲಿಕ್ಕೆ ಹೋಗ್ಬೇಡ, ನಿಂದೆ ದೃಷ್ಟಿ ಆಗ್ತದೆ ಅದಕ್ಕೆ. ಇವೆಲ್ಲ ಎಷ್ಟು ಸಂಪ್ರದಾಯವಾಗಿ ಕಲ್ತ್ಕೊಳ್ಳೋದು. ಅಷ್ಟು ಸೂಕ್ಷ್ಮವಾಗಿ ಮಗುವನ್ನು ನೋಡುವ ಸ್ಥಿತಿ ನಮ್ಮಲ್ಲಿ ಸಂಸ್ಕಾರವಾಗಿಯೇ ಇರಬೇಕಾಗಿದ್ದರೆ ಇಂಥ ಒಂದು ರಕ್ಕಸಿಯ ಕೈಯ ಒಳಗೆ ಆ ಮಗುವನ್ನು ಕೊಡುವ ಸ್ಥಿತಿ, ಆ ರಕ್ಕಸಿ ಮೋಹ ಮಾಡಿದ ಪದ್ಧತಿ ನೋಡಿ ಭಯ ಇಲ್ಲ ಇದರ ಜೊತೆ ಮತ್ತು ಮೂತ್ರ ಸ್ನಾನ, ಮತ್ತೆ ನಾವು ಹೂವಿನ ಪುಚ್ಛ ಅಥವಾ ಭಗವಂತನ ಆ ಅಂಗಾರ ಇತ್ಯಾದಿ ಎಲ್ಲವನ್ನು